ನಾನು PC ರಾವ್, ಬೆಂಗಳೂರು ಹೋಟೆಲ್ಗಳ ಸಂಘದ ಪರವಾಗಿ. ಈಗ ತಾನೇ ಮೇಡಮ್ ಹೇಳಿದರು, ಶಕ್ತಿ ಯೋಜನೆಯಿಂದ ಮುಜರಾಯಿ ಇಲಾಖೆಗೆ ಕಲೆಕ್ಷನ್ ಜಾಸ್ತಿ ಆಗಿದೆ ಅಂತ. ಮುಜರಾಯಿ ಇಲಾಖೆಗೆ ಮಾತ್ರ ಅಲ್ಲ ಸರ್, ನಿಮ್ಮ ಯೋಜನೆ ಭಾಳ ಚೆನ್ನಾಗಿದೆ. ನಮ್ಮ ಹೋಟೆಲ್ ಉದ್ಯಮಕ್ಕೂ ಕಲೆಕ್ಷನ್ ಜಾಸ್ತಿ ಆಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ, ಅಂಗಡಿಗಳು ಎಲ್ರಿಗೂ ಇದು ಒಂದು ರೀತಿಯಲ್ಲಿ ಸಹಕಾರಿಯಾಗಿದೆ. ಇದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಒಂದೇ ಒಂದು ನಮ್ಮ ಮನವಿ, ಬಸ್ ಸ್ಟ್ಯಾಂಡ್ಗಳಿದೆ, ತುಂಬ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆನೂ. ಬೆಂಗಳೂರು ಬಿಟ್ಟು ಹೇಳೋದಿದ್ರೆ ಬೇರೆ ಕಡೆಯಲ್ಲಿ ಸ್ವಲ್ಪ ರೆಂಟ್ಗಳು ಜಾಸ್ತಿ ಕೇಳ್ತಾ ಇರೋದರಿಂದ ಅಲ್ಲಿ ಟೆಕ್ನಿಕಲ್ ಬಿಡ್ ಅಂದರೆ ನಿಜವಾಗಿ ಒಳ್ಳೆ ಸ್ಪರ್ಧಿಗಳು, ಅಂದರೆ ಒಳ್ಳೆ ಕ್ವಾಲಿಟಿ ಕೊಡುವಂಥವರು ಅಲ್ಲಿ ಬರ್ತಾ ಇಲ್ಲ. ಅಲ್ಲಿ ವಾಟರ್ ಬಾಟ್ಲ್ ಇರ್ಬೋದು, ಯಾವುದಾದ್ರೂ ಸ್ನ್ಯಾಕ್ಸ್ ಇರ್ಬೋದು, ಎಲ್ಲ ತುಂಬ ಲೋಕಲ್ ಇಡಬೇಕಾಗ್ತದೆ. ಯಾಕಂದರೆ ಅವರು ತುಂಬ ಅಧಿಕವಾದಂಥ ಬಾಡಿಗೆ ಕಟ್ಟಬೇಕಾಗ್ತದೆ. ಅದಕ್ಕೆ ಏರಿಯಾ ಪ್ರಕಾರ ಒಂಚೂರು ಬಾಡಿಗೆಯನ್ನು ಫಿಕ್ಸ್ ಮಾಡಿ, ಅದರ ಇನ್ಕಮ್ಗಿಂತ ಅಲ್ಲಿ ಬರುವಂಥ ಜನಗಳ ಆರೋಗ್ಯದ ಬಗ್ಗೆ ಒಂಚೂರು ಕಾಳಜಿ ಕೊಡುವಂಥ ರೀತಿಯಲ್ಲಿ ಯಾಕಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಚೆನ್ನಾಗಿ ಮಾಡ್ತಾ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಅಂತ ನಮ್ಮ ಸಲಹೆ. ಧನ್ಯವಾದಗಳು. ಒಳ್ಳೆ ಸಲಹೆ ಕೊಟ್ಟಿದ್ದಾರಮ್ಮ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಾಡಿಗೆ ಜಾಸ್ತಿ ಬೇಡ, ನಾಮಿನಲ್ ಆಗಿರಲಿ ಅಂತ ಹೇಳಿದ್ದಾರೆ. ನಮ್ಮ MDಗಳಿಗೆ ನಾನು ಡೈರೆಕ್ಷನ್ಸ್ ಕೊಡ್ತೀನಿ. ಇನ್ನು ಸರ್, ಮಹಿಳೆಯರು ಕೆಲಸಕ್ಕೆ ಹೋಗಬೇಕು, ಮೂಲ ಉದ್ದೇಶ ಈ ಯೋಜನೆದು ಅದು ಒಂದಾಗಿತ್ತು. ಆ ಮೂಲ ಉದ್ದೇಶ ಎಷ್ಟು ಮಟ್ಟಿಗೆ ಈಡೇರಿದೆ? ಯಾಕಂದರೆ ಒಂದು ಸ್ಟಡಿಯನ್ನು ನೀವು ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಆ ವರದಿಲಿ ಏನಿದೆ ಸರ್? 100ಕ್ಕೆ 100 ಭಾಗ ಆಗಿದೆ. ಉದ್ದೇಶ ಏನು ಇತ್ತೋ 100ಕ್ಕೆ 100 ಭಾಗ ಆಗಿದೆ. ಕೆಲಸಕ್ಕೆ ಹೋಗೋರೆ ಅಂತಲ್ಲ. ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಟೂರಿಸ್ಟ್ ಪ್ಲೇಸಸ್ಗೆ ಹೋಗಬೇಕು, ಅಥವಾ ನೆಂಟರ ಮನೆಗೆ ಹೋಗಬೇಕು, ಅಥವಾ ಮಕ್ಕಳು ಎಲ್ಲೋ ಹಾಸ್ಟೆಲ್ ಇರ್ತಾರೆ ನೋಡೋಕೆ ಹೋಗ್ಬೇಕು, ಪೇರೆಂಟ್ಸು, ಎಲ್ಲ ವಿಧದಲ್ಲೂ ಕೂಡ ಆಗಿದೆ. ಇನ್ನು ತುಂಬ ಜನ ಹೇಳ್ತಾ ಇದ್ರು, ಫ್ರೀ ಬಸ್ ಬಿಟ್ಟಿದ್ರಿಂದ, ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಇಲಾಖೆ ಲಾಸಲ್ಲಿದೆ. ನಿಜವಾಗ್ಲೂ ಇಲಾಖೆ ಮುಂದೆ ಏನೆಲ್ಲ ಚಾಲೆಂಜಸ್ ಇದೆ ಸರ್? ಇಲ್ಲ, ನಾನು ಆಗಲೇ ಹೇಳಿದಾಗೆ ಪ್ರಪಂಚದಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು ಕೂಡ ಲಾಭದ ದೃಷ್ಟಿಯಿಂದ ನಡೆಸೋದಿಲ್ಲ. ಇದಕ್ಕೆಲ್ಲ ಕೂಡ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಬೇಕು. ಈಗ ಉದಾಹರಣೆಗೆ BMTCನಲ್ಲಿ 10 ವರ್ಷದಿಂದ ಟಿಕೆಟ್ ದರ ಏರಿಸಿದ್ದು. 2014ರಲ್ಲಿ ಟಿಕೆಟ್ ದರ ಏರಿಸಿದ್ದು ಬಿಟ್ಟರೆ 2024ವರೆಗೂ ಟಿಕೆಟ್ ದರ ಏರಿಸಿಲ್ಲ. 2014ರಲ್ಲಿ ಡೀಸೆಲ್ ಬೆಲೆ ಎಷ್ಟಿತ್ತು, ಆಮೇಲೆ ಸ್ಯಾಲ್ರೀಸ್ ಎಷ್ಟಿತ್ತು, 35,000 ಜನ ಇದ್ದಾರೆ, ಸ್ಯಾಲ್ರೀಸ್ ಎಷ್ಟಿತ್ತು, ಆಮೇಲೆ ವೇರ್ ಆ್ಯಂಡ್ ಟೈರು ಅದೆಷ್ಟಿತ್ತು. 10 ವರ್ಷ ಏರಿಸದೇ ಇದ್ದರೆ ಟಿಕೆಟ್ ದರ, ಆ ಸಂಸ್ಥೆಗಳು ಇದಾಗಿ ಸ್ವರ್ಗೋಗುತ್ತೆ. ಆಮೇಲೆ ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಆಮೇಲೆ KSRTC 4 ವರ್ಷದಿಂದ ಟಿಕೆಟ್ ದರ ಏರಿಸಿಲ್ಲ. ಇದಕ್ಕೆ ಸರ್ಕಾರ ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಆಗಾಗ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸಲಿ ಇದನ್ನು ಟಿಕೆಟ್ ದರ ನೋಡಿಕೊಂಡು ಜನಕ್ಕೂ ಹೊರೆ ಆಗದ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಸಂಸ್ಥೆಗಳು ಉಳಿಯುತ್ತೆ. ಇಲ್ಲ, ಟಿಕೆಟ್ ದರ ಏರ್ಸೋದು ಬೇಡವಾ, ಸರ್ಕಾರ ಆದರೂ ಕೊಡಬೇಕು ದುಡ್ಡು. ಸರ್ಕಾರ ಕೊಟ್ಟರೆ ಈಗ ಎಲ್ಲ ರಾಜ್ಯಗಳಲ್ಲೂ ಕೊಡ್ತಾರೆ, ಬರೀ ನಮ್ಮ ರಾಜ್ಯ ಅಂತಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಬಸ್ಸಸ್ ತೊಗೊಳೋದಕ್ಕೆ ಕೊಡ್ತಾರೆ. ಆಮೇಲೆ ನಮ್ಮ ಇದಿರುತ್ತಲ್ಲ, ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ, ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೊಡ್ತಾರೆ, ಮತ್ತು ಇದಕ್ಕೂ ಕೊಡ್ತಾರೆ. ಮೊನ್ನೆ ಕರೋನಾ ಸಂದರ್ಭದಲ್ಲೂ ಕೂಡ ಭಾಳ ನಷ್ಟ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿದರು. ಆಮೇಲೆ ಹೋದ ವರ್ಷನೂ ನಮ್ಗೆ 500 ಕೋಟಿ ಕೊಟ್ಟಿದ್ದರು ಹೊಸ ಬಸ್ಸುಗಳು ತೊಗೊಳೋದಕ್ಕೆ. ಈಗ ಪ್ರೈವೇಟ್ ಆಪ್ರೇಟರ್ಸು ಲಾಭ ಇದ್ದರೆ ಓಡಿಸ್ತಾರೆ, ನಷ್ಟ ಆದರೆ ಅವ್ರು ಓಡಿಸೋಕ್ಕಾಗೋದಿಲ್ಲ. ನಾವು ನಷ್ಟ ಆಗಲಿ ಲಾಭ ಆಗಲಿ ನಮ್ಮ ಕರ್ತವ್ಯ ಅಲ್ವಾ, ಅದರಿಂದ ನಾವು ಲಾಭ ದೃಷ್ಟಿಯಿಂದ ಓಡಿಸೋಕ್ಕೆ ಆಗೋದಿಲ್ಲ. ಇದಕ್ಕೆ ಸರ್ಕಾರಗಳು ಸಪೋರ್ಟ್ ಮಾಡಬೇಕು. ಈಗ ಕೇಂದ್ರ ಸರ್ಕಾರನೂ ಅಷ್ಟೇ, ನರ್ಮ್ ಸ್ಕೀಮಲ್ಲಿ ಮೊದಲು ಕೇವಲ 25%ಗೆ ನಮಗೆ ಬಸ್ಸಸ್ ಸಿಗೋದು. 50% ಸೆಂಟ್ರಲ್ ಗೌರ್ಮೆಂಟ್ ಕೊಡೋರು, 25% ಸ್ಟೇಟ್ ಗೌರ್ಮೆಂಟ್ ಕೊಡ್ತಾಯಿದ್ರು, 25% ಸಂಸ್ಥೆ ಹಾಕ್ಕೊಳ್ತಾ ಇತ್ತು. ಈ ರೀತಿ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ಸು ಸಪೋರ್ಟಿಂದ ಇವೆಲ್ಲ ನಡೀತಾ ಇದೆ ಅಷ್ಟೇ. ಇನ್ನು ಸ್ಮಾರ್ಟ್ ಕಾರ್ಡ್ ಅಪ್ಲಿಕೇಶನ್ ಫೈಲ್ನ ಆ ಪ್ರಮಾಣ ಎಷ್ಟು ಮಟ್ಟಿಗೆ ಆಗಿದೆ ಸರ್? ಈಗ ರೆಡಿ ಇದೆ. 3 ಕಾರ್ಪೊರೇಷನ್ನವರು ಅವರು ಒಪ್ಕೊಂಡ್ರು. ಒಂದು ನಮ್ಮ BMTCನಲ್ಲಿ ಆಗಿರ್ತಕ್ಕಂಥ ಹಾಗೆ MD ಅವರು ಈ ಸಿಟಿನಲ್ಲಿ ಭಾಳ ಬೇಗ ಬಸ್ ಸ್ಟಾಪ್ಸ್ ಬರುತ್ತೆ, ಆದ್ದರಿಂದ ಸ್ವಲ್ಪ ಅಲ್ಲಿ ನಮಗೆ ಅವರು ಅವಾಗ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ರಿಂದ ಸ್ವಲ್ಪ ಮುಂದಕ್ಕೆ ಹೋಯಿತು. ಮತ್ತು ಕೋಡ್ ಆಫ್ ಕಂಡಕ್ಟು ಎಲ್ಲ ಬಂತಲ್ಲ. ಆಮೇಲೆ ನಮ್ಮದೆಲ್ಲ ಲೇಟೆಸ್ಟು ಟೆಕ್ನಾಲಜಿ ಇದೆ. ಈಗ ನಮ್ಮಲ್ಲಿ KSRTCನಲ್ಲೂ ಕೂಡ ಲೇಟೆಸ್ಟು ಇದು ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೀವಿ.
ಟಿಕೆಟ್ಲೆಸ್ಸು ಇದು ಕ್ಯಾಶ್ಲೆಸ್ಸು ಟ್ರಾನ್ಸಾಕ್ಷನ್ಸು ಈಗಾಗಲೇ ವಾಯುವ್ಯ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದೀವಿ ನಾವು. ಆಮೇಲೆ ನಮ್ಮ ಇವ್ರಿಗೂ ಅಷ್ಟೇ, ಯಾರಿಗೆ ನಮ್ಮ ಆ್ಯಪಲ್ಲಿ ಎಲ್ಲ ನೋಡ್ಬೋದು, ಬಸ್ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಹತ್ತಿರ 1 ಲಕ್ಷ ಜನ ಇವರಿದ್ದಾರೆ, ನೌಕರರಿದ್ದಾರೆ. ಆಫ್ಲೈನು ಅಥವಾ ಆನ್ಲೈನ್ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗ್ಸತ್ರೆ 1 ಕೋಟಿ ಕೊಡ್ತೀವಿ ನಾವು. ದೇಶದ ಯಾವುದೇ ಸಂಸ್ಥೆನಲ್ಲೂ ಕೂಡ ಕೊಡೋದಿಲ್ಲ. ಇವನ್ ಮಿಲ್ಟ್ರಿನಲ್ಲೂ 60 ಲಕ್ಷ ಕೊಡ್ತಾರೆ. ಮತ್ತು ಕೆಲಸ ಇಲ್ಲದೆ ಇದ್ದಾಗ ಸತ್ರ ಅವ್ರು 40 ಲಕ್ಷನೇ ಕೊಡೋದು ಮಿಲ್ಟ್ರಿ ಅವ್ರಿಗೆ. ನಮ್ಮಲ್ಲಿ ಆಫ್ಲೈನ್ ಆರ್ ಆನ್ಲೈನು 1 ಕೋಟಿ ಕೊಡ್ತೀವಿ ನಾವು, 4 ಕಾರ್ಪೊರೇಷನಲ್ಲಿ ಕೊಡ್ತೀವಿ. ಆಮೇಲೆ ನಮ್ಮ ಎಂಪ್ಲಾಯೀಸ್ಗೆ ಅಷ್ಟೇ ಎಲ್ಲ ಜಯದೇವ ಜೊತೆ ಒಡಂಬಡಿಕೆ ಮಾಡಿಕೊಂಡು ಎಲ್ರಿಗೂ ಕೂಡ ಪ್ರತಿ ವರ್ಷ ಆರೋಗ್ಯ ತಪಾಸಣೆ ಮಾಡೋದು. ಆಮೇಲೆ ಮೊದಲೆಲ್ಲ 3 ಲಕ್ಷ ಕೊಡೋರು, ರಿಟೈರ್ಡ್ ಆಗೋಕ್ಕೆ ಮುಂಚೆ ಸತ್ತೋಗ್ಬಿಟ್ರೆ ಬೇರೆ ಬೇರೆ ಕಾಯಿಲೆಗಳಿಂದ ಅದನ್ನು 10 ಲಕ್ಷ ಮಾಡಿದ್ದೀವಿ. ಆಮೇಲೆ ಪ್ಯಾಸೆಂಜರ್ಸ್ ಆಕ್ಸಿಡೆಂಟ್ ಆಗ್ಸತ್ರೆ ಮೊದಲು ಬರೀ 25,000 ಕೊಡೋರು, ಈಗ 10 ಲಕ್ಷ ಮಾಡಿದ್ದೀವಿ. ಕಾರ್ಮಿಕರ ಹಿತದೃಷ್ಟಿಯಿಂದನೂ ಸಾಕಷ್ಟು ಸುಧಾರಣೆ ತಂದಿದ್ದೀವಿ. ಮತ್ತು ಜನಕ್ಕೂ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ. ಇನ್ನೂ ಸುಧಾರಣೆ ಆಗಬೇಕು. ನಮ್ಮ ಪಾಪ್ಯುಲೇಷನ್ಗೆ ಇನ್ನೂ 10,000 ಬಸ್ ಬೇಕು. ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಬೇಕು. ಬೆಂಗಳೂರಲ್ಲಿ ಈಗಾಗಲೇ 1,40,00,000 ಇದ್ದಾರಮ್ಮ ಈಗ. ಆಮೇಲೆ ನೀವೆಲ್ಲ ಹೋಗಿ ಒಂದು 13-14 ರಸ್ತೆ ಬರುತ್ತೆ ಬೆಂಗಳೂರು ಸುತ್ತಲೂ. 25-30 ಕಿಲೋಮೀಟರ್ವರೆಗೂ ಕೂಡ ಬೆಂಗಳೂರು ಬೆಳೀತಾ ಇದೆ. ಅವರಿಗೆಲ್ಲ ಮೆಟ್ರೋ ಕೊಡೋಕ್ಕಾಗಲ್ಲ ಎಲ್ಲ ಜಾಗದಲ್ಲಿ. ಅಲ್ಲೆಲ್ಲ ನಾವು ಬಸ್ಸಸ್ಸೇ ಕೊಡಬೇಕಾಗತ್ತೆ. ಇದರ ಸರ್ಕಾರ, ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಸೌಕರ್ಯಗಳು ಕೊಡ್ಬೋದು. ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ದೇಶದಲ್ಲಿ ಅತ್ಯುತ್ತಮ ಸಾರಿಗೆ ಇಲಾಖೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿದೆ. 500ಕ್ಕಿಂತಲೂ ಹೆಚ್ಚು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಹೊಂದಿರತಕ್ಕಂಥ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ದೇಶದಲ್ಲಿ. ಈ 1 ವರ್ಷ 3 ತಿಂಗಳಲ್ಲೇ 107 ಪ್ರಶಸ್ತಿ ಬಂದಿದೆ. ಸರ್ ನಮಸ್ಕಾರ ಸರ್. ನಾವು ರಾಣೆಬೆನ್ನೂರಿಂದ ಸರ್, ಮಂಜಯ್ಯ ಅಂತ, 350 ಕಿಲೋಮೀಟರ್ ಸರ್ ಇಲ್ಲಿಂದ. ಈ ಕಾರ್ಯಕ್ರಮ ಇದೆ ಅಂದ ತಕ್ಷಣ ನನಗೆ ನಮ್ಮೂರಲ್ಲಿರ್ತಕ್ಕಂಥ ಧರ್ಮಸ್ಥಳದ ಸಂಘದವರು ಮತ್ತು ಶಕ್ತಿ ಸಂಘಗಳೆಲ್ಲ ಕೇಳಿರ್ತೀರ ತಾವು, ಮಹಿಳೆಯರೆಲ್ಲ ಕಳಿಸ್ಕೊಟ್ರು ಸರ್ ಒಂದು ವಿನಂತಿ ತಮ್ಮಲ್ಲಿ ಮಾಡಿ ಅಂತ. ಏನು ಅಂತಂದರೆ ಸರ್, ಅವ್ರ ಬೇಡಿಕೆ, ಏಜ್ ಆದವ್ರು ಸುಮಾರು ಜನ ಇದ್ದಾರೆ ಸರ್. ಇದರದ್ದು ಏನು ತಾವು 5 ಯೋಜನೆಗಳನ್ನು ಮಾಡಿದ್ರು, ಅದರಲ್ಲಿ ಹೆಚ್ಚಾಗಿ ಮಹಿಳೆಯರಿಗಿರೋದ್ರಿಂದ ತುಂಬ ಯಥೇಚ್ಛವಾಗಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಸರ್. ತುಂಬ ಖುಷಿಯಿಂದನೂ ಇದ್ದಾರೆ. ಅಲ್ಲಿ ಇರ್ತಕ್ಕಂಥವ್ರು ಗಟ್ಟಿಮುಟ್ಟಾಗಿರೋರೆಲ್ಲ ಕೇಳ್ತಿದ್ದಾರೆ ಸರ್, ತಮ್ಮ ನಾನು ಫ್ರೀ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ, ನಾನು ಇನ್ನೂ ಶಕ್ತಿಶಾಲಿಯುತವಾಗಿದ್ದೀನಿ, ನಮ್ಮಲ್ಲಿ ಯಾಕೆ ಉದ್ಯೋಗ ನಿರ್ಮಾಣ ಮಾಡ್ತಿಲ್ಲ, ನಮ್ಗೆ ಯಾಕೆ ಕೆಲಸ ಕೊಡ್ತಿಲ್ಲ, ನಾವು ಇಷ್ಟು ಗಟ್ಟಿ ಇದ್ರೂ ನಮ್ಮನ್ನು ಮನೇಲಿ ಕೂರಿಸಿ ಊಟಕ್ಕೆ ಹಾಕ್ತಿದ್ದಾರೆ, ನಮಗೊಂದು ಹೊತ್ತು ಕೆಲಸ ಮಾಡೋ ಶಕ್ತಿ ಕೊಟ್ರೆ ಕೆಲಸ ಮಾಡಕ್ ಆಗದೆ ಇರೋರಿಗೆ ಅನ್ನ ಕೊಡೋ ಶಕ್ತಿ ನನ್ನಲ್ಲಿ ಇದೆ ಮಂಜು, ಇದನ್ನೊಂದು ತಾವು ದಯವಿಟ್ಟು ಕೇಳಿ ಅಲ್ಲಿ ಹೋಗಕ್ಕೆ ಅವಕಾಶ ಸಿಕ್ಕರೆ ಅಂತ ಹೇಳಿ ಕಳಿಸಿದ್ರು. ಉದ್ಯೋಗ ಸೃಷ್ಟಿ ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಸಂವಾದ ಮಾಡ್ತೀವಿ ಸರ್. ಆಗ ಈ ಪ್ರಶ್ನೆ ಕೇಳಿದ್ರೆ ಸೂಕ್ತ ಅನ್ಸುತ್ತೆ. ಶಕ್ತಿಯುತ ಯೋಜನೆ, ಶಕ್ತಿ ಯೋಜನೆಗೆ ಅವ್ರು ಉದ್ಯೋಗ ಬೇಕು ಅಂತ ಕೇಳ್ತಿದ್ದಾರೆ. ಶಕ್ತಿ ಯೋಜನೆ ಯಾರು ಬಳಸ್ಕೋತಾ ಇದಾರೆ ಅವರೇ ಉದ್ಯೋಗ ಬೇಕು ಅಂತ ಕೇಳಿ. ಈಗ ಉದ್ಯೋಗಗಳು ಸಿಗ್ಬೇಕಾಗಿದ್ರೆ ಹೆಚ್ಚು ಉದ್ಯಮಿಗಳು ನಮ್ಮ ದೇಶದಲ್ಲಿ ಬರಬೇಕು, ರಾಜ್ಯದಲ್ಲಿ ಬರಬೇಕು. ಹೊಸ ಉದ್ಯಮಿಗಳು ಬರದೇ ಇದ್ದರೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಒಂದು 2 ವರ್ಷಕ್ಕೆ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ರೆಡ್ಡಿ ಜನಸಂಘದ ಆವರಣದಲ್ಲಿ ಒಂದು ಉದ್ಯೋಗ ಮೇಳ ಮಾಡಿದೆ. 25,000 ಜನ ಬಂದಿದ್ದರು. ನನಗೆ ಆಶ್ಚರ್ಯ ಆಗೋಯಿತು, ಏನು ಈ ಮಟ್ಟದಲ್ಲಿ ನಿರುದ್ಯೋಗ ಇದೆಯಾ ಅಂತ. ನಿರುದ್ಯೋಗ ಜಾಸ್ತಿ ಆಗ್ತಾಯಿದೆ. ಹೊಸ ಉದ್ಯಮಿಗಳು ಬರಬೇಕು. ಈಗ ITPL ಬಂತಲ್ಲ, ನಾನಾಗ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆಗ 92ರಲ್ಲಿ 93ರಲ್ಲಿ ಸಿಂಗಪೂರ್ ಪ್ರಧಾನಮಂತ್ರಿ ಬಂದು ಅದನ್ನು ಶಂಕುಸ್ಥಾಪನೆ ಮಾಡಿದ್ರು. ಆ ITPL ಒಂದು ಬಂದಿದ್ದರಿಂದ ಆಮೇಲೆ ಅನೇಕ IT ಕಂಪ್ನಿಗಳು ಬಂತು. ಎಷ್ಟು ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ? ಸುಮಾರು 7-8 ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ ಡೈರೆಕ್ಟಾಗಿ. ಇನ್ನು ಇಂಡೈರೆಕ್ಟಾಗಿ ಬೇಕಾಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅಲ್ವಾ? ಆದ್ದರಿಂದ ಹೆಚ್ಚು ಹೊಸ ಉದ್ಯಮಿಗಳು, ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಬರಬೇಕು, ಹೊಸ ಉದ್ಯಮದಾರರು ಬರಬೇಕು. ಆವಾಗೇನಾಗುತ್ತೆ, ನಿರುದ್ಯೋಗ ಕಡಿಮೆ ಆಗುತ್ತೆ. ಬರೀ ಕರ್ನಾಟಕದಲ್ಲೆಲ್ಲ ದೇಶದಲ್ಲೇ ಜಾಸ್ತಿ ಆಗಿದೆ ನಿರುದ್ಯೋಗಗಳ ಸಂಖ್ಯೆ. ಸರ್ ನಮಸ್ಕಾರ ಸರ್. ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನೀವು ನಮ್ಮ ಹತ್ರ ಬಂದು, ಇಲ್ಲ ಸರ್ ಓಲಾ ಊಬರ್ ಹೊರತುಪಡಿಸಿ ನಾವೇ ಒಂದು ಆಪ್ ರಚನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಅದು ಯಾವ ಹಂತದಲ್ಲಿದೆ, ಅದು ಯಾವಾಗ ಆಗುತ್ತದೆ? ಆ್ಯಪು ನಿಮ್ಮ ಬೇಡಿಕೆಗಳಲ್ಲಿ ಬಹುತೇಕ ಬೇಡಿಕೆಗಳೆಲ್ಲ ಈಡೇರಿಸ್ಕೊಟ್ಟಿದ್ದೀನಿ. ಆಮೇಲೆ ಇದು ಕೂಡ ಆಗಿದೆ, ಯಾವುದು ನಮ್ಮ ಬೋರ್ಡು ಕೂಡ ಆಗಿದೆ. ಬೋರ್ಡ್ಗೂ ಕೂಡ ಅಲ್ಲೂ ಕೂಡ ಸಾಕಷ್ಟು
ಹಣ ಬರುತ್ತೆ, ಅದನ್ನು ಆ ಬೋರ್ಡಿಂದ ಏನೇನು ಆಗಬೇಕು ಅದು ಕೂಡ ಮಾಡ್ತೀವಿ. ಆಮೇಲೆ ಆ್ಯಪ್ ಒಂದು ರೆಡಿ ಆಗ್ತಾ ಇದೆ, ಅದೊಂದು ಸ್ವಲ್ಪ ನಿಧಾನ ಆಯಿತು, ಅದನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಮಲಿಂಗಾರೆಡ್ಡಿ ಸರ್ ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಶಕ್ತಿಯುತ ಯೋಜನೆಯ ಮೂಲಕ ಶಕ್ತಿಯುತ ಕರ್ನಾಟಕವನ್ನ ಯಾವ ರೀತಿಯಾಗಿ ರೂಪಿಸಬಹುದು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ ಮಾನ್ಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಅವರಿಗೆ ಪುಟ್ಟ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಹೇಳಿ DP ಸತೀಶ್ ಸರ್ ಹಾಗೆ ಹರಿಪ್ರಸಾದ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇಷ್ಟು ಹೊತ್ತು ತಮ್ಮ ಬಿಸಿ ಸ್ಕೆಡ್ಯೂಲ್ ನಡುವೆಯೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದೆ. ಇನ್ನು ಅಜೆಂಡಾ ಕರ್ನಾಟಕ 2024ರಲ್ಲಿ ನಮ್ಮ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ಅವರು ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ದಯಮಾಡಿ ಅದನ್ನು ಸ್ವೀಕರಿಸಬೇಕು.